ಇನ್ನು ಧಾರವಾಡದಲ್ಲೂ ಕೂಡ ಎರಡನೇ ಹಂತದ ಮತದಾನ ಭರದಿಂದ ಸಾಗ್ತಾ ಇದೆ. ಬೆಳಗ್ಗೆಯಿಂದ ಮತದಾರ ಪ್ರಭು ಮತಗಟ್ಟೆಗಳತ್ತ ತೆರಳಿ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಇನ್ನು ಧಾರವಾಡ ಮತಕ್ಷೇತ್ರದಲ್ಲಿ 24% ಮತದಾನ ನಡೆದಿದೆ. ಅಂದ್ರೆ ಬೆಳಗ್ಗೆ 11 ಗಂಟೆ ಹೊತ್ತಿಗೆ 24% ವೋಟಿಂಗ್ ನಡೆದಿತ್ತು ಧಾರವಾಡದ ಮತಕ್ಷೇತ್ರದಲ್ಲಿ. ಅದಾದ ಮೇಲೆ 1 ಗಂಟೆಗೆ ಅಂದ್ರೆ ಮಧ್ಯಾಹ್ನ 1 ಗಂಟೆಗೆ 40% ವೋಟಿಂಗ್ ನಡೆದಿದೆ. ಈಗ ಎಷ್ಟು ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು. ಇನ್ನು 11 ಗಂಟೆ ಹೊತ್ತಿಗೆ 24% ವೋಟಿಂಗ್ ನಡೆದಿತ್ತು. ಇನ್ನು 1 ಗಂಟೆ ಅಷ್ಟರಲ್ಲಿ 40% ವೋಟಿಂಗ್ ನಡೆದಿದೆ. ಸೊ ಹೀಗಾಗಿ ಮತದಾರರೆಲ್ಲರೂ ಕೂಡ ಆಗಮನಿಸ್ತಾ ಇದ್ದಾರೆ, ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಸೊ ಇನ್ನು ಕೂಡ ಸಂಜೆ 6 ಗಂಟೆಯವರೆಗೂ ಕಾಲಾವಕಾಶ ಇದೆ. ಎಲ್ಲರೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಮತಗಟ್ಟೆಗಳತ್ತ ಬಂದು ಓಟನ್ನ ಹಾಕ್ತಿದ್ದಾರೆ. ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರ ಅಂತಾನೆ ಹೇಳಬಹುದು. ಕಾದು ನೋಡಬೇಕು ಜೂನ್ 4ರಂದು ಯಾವ ರೀತಿ ರಿಸಲ್ಟ್ ಹೊರ ಬೀಳುತ್ತೆ ಅನ್ನೋದ್ರ ಕುರಿತಾಗಿ ಎಲ್ರಿಗೂ ಕೂಡ ಕುತೂಹಲ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು. ಅಂತೂ ಇಂತೂ ಶಾಂತಿಯುತವಾಗಿ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಕೂಡ ನಡೀತಾ ಇರುವಂತದ್ದು. ಹಾಗೆ ಧಾರವಾಡದಲ್ಲೂ ಕೂಡ ಭರ್ಜರಿ ಮತದಾನ ನಡೀತಾ ಇದೆ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ವರ್ಸಸ್ ವಿನೋದ್ ಅಸೂಟಿ ನಡುವೆ ಪೈಪೋಟಿ ಹೆಚ್ಚಾಗೇ ಇದೆ. 11 ಗಂಟೆ ಅಷ್ಟರಲ್ಲಿ 24% ಮತದಾನ ನಡೆದಿತ್ತು. 1 ಗಂಟೆ ಅಷ್ಟರಲ್ಲಿ 40% ಮತದಾನ ನಡೆದಿದೆ. ಈಗ ಇನ್ನೂ ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು. ಇನ್ನು ಸಂಜೆ 6 ಗಂಟೆಯ ತನಕ ಕಾಲಾವಕಾಶ ಇರೋದ್ರಿಂದ 3 ಗಂಟೆ ಮೇಲೆ ಮತದಾರ ಪ್ರಭು ಮತಗಟ್ಟೆಗಳತ್ತ ಆಗಮನಿಸ್ತಾನೆ, ತಮ್ಮ ಹಕ್ಕನ್ನ ಚಲಾಯಿಸಲಿದ್ದಾನೆ. ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಭರದಿಂದ ಮತದಾನ ನಡೀತಾ ಇದೆ. ಬೆಳಗ್ಗೆಯಿಂದ ನಡೀತಾ ಇರುವಂತಹ ಮತದಾನ ಇದು. ಧಾರವಾಡದ ಮಂದಿ ಯಾರಿಗೆ ಚಾನ್ಸ್ ಕೊಡ್ತಾರೆ ಈ ಬಾರಿ? ಪ್ರಹ್ಲಾದ್ ಜೋಶಿಗೆ ಮತ್ತೊಮ್ಮೆ ಚಾನ್ಸ್ ಅನ್ನ ಕೊಡ್ತಾರಾ ಅಥವಾ ವಿನೋದ್ ಅಸೂಟಿ ಕೈ ಅಭ್ಯರ್ಥಿಗೆ ಚಾನ್ಸ್ ಅನ್ನ ಕೊಡ್ತಾರಾ ಅನ್ನೋದ್ರ ಕುರಿತಾಗಿ ಕಾದು ನೋಡಲೇಬೇಕು. ಇದುವರೆಗೂ ಅಂದರೆ 1 ಗಂಟೆಯವರೆಗೂ 40% ಮತದಾನ ನಡೆದಿದೆ. ಈಗಿನ್ನೂ ಕೂಡ ಹೆಚ್ಚಾಗಿರಲಿದೆ ಅಂತಲೇ ಹೇಳಬಹುದು. ಸಂಜೆ 6 ಗಂಟೆ ಅಷ್ಟರಲ್ಲಿ ಎಷ್ಟಾಗುತ್ತೆ ಅನ್ನೋದ್ರ ಕುರಿತಾಗಿ ಕಾದು ನೋಡಲೇಬೇಕು. ಬೆಳಗ್ಗೆಯಿಂದ ರಾಜ್ಯಾದ್ಯಂತ ಎರಡನೇ ಹಂತದ ಮತದಾನ ಭರದಿಂದ ಸಾಗ್ತಾ ಇದೆ. ಸೊ ಮೇ 7 ಈ ದಿನಕ್ಕಾಗಿ 14 ಕ್ಷೇತ್ರದ ಮತದಾರ ಪ್ರಭುಗಳು ಕಾದು ಕುಳಿತಿದ್ರು. ಸೊ ಅಂತೂ ಇಂತೂ ಫೈನಲಿ ಇವತ್ತು ಎರಡನೇ ಹಂತದ ಮತದಾನ ರಾಜ್ಯಾದ್ಯಂತ ಶಾಂತಿಯುತವಾಗಿ ನಡೀತಾ ಇದೆ. ಯಾವುದೇ ಗದ್ದಲ ಗಲಾಟೆಗಳಿಲ್ಲದೆ ಇನ್ನು ಸಂಜೆ 6ರ ತನಕ ಕಾಲಾವಕಾಶ ಇರುವಂಥದ್ದು. ಪ್ರತಿಯೊಬ್ಬ ಮತದಾರನೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಲೇಬೇಕಾಗಿದೆ. ಇನ್ನು ಧಾರವಾಡದಲ್ಲೂ ಕೂಡ ಭರದಿಂದ ಬೆಳಗ್ಗೆಯಿಂದ ಮತದಾನ ನಡೀತಾ ಇದೆ. ಮಧ್ಯಾಹ್ನ 1 ಗಂಟೆಯ ತನಕ 40% ವೋಟಿಂಗ್ ನಡೆದಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.